ಒಂದು ಪಟ್ಟಣದಲ್ಲಿ ದೀಪಕ್ ಎಂಬ ಯುವಕನಿದ್ದ. ಅವನು ಬುದ್ಧಿವಂತನಾಗಿದ್ದರೂ ತನ್ನ ಮೇಲೆ ಆತ್ಮವಿಶ್ವಾಸ ಕಡಿಮೆ. ನನಗೆ ಆಗುವುದಿಲ್ಲ ಎಂದುಕೊಂಡು ಅನೇಕ ಅವಕಾಶಗಳನ್ನು ಕೈಬಿಡುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಭಾಷಣ ಸ್ಪರ್ಧೆ ಘೋಷಿಸಲಾಯಿತು. ದೀಪಕ್ಗೆ ಭಾಷಣ ಬರೆಯಲು ಬುದ್ಧಿ ಇದ್ದರೂ ಸಮಯ ಕಡಿಮೆ, ನಾನು ಸಿದ್ಧವಾಗಲಾರೆ ಎಂದು ಹಿಂದೆ ಸರಿದ. ಅದೇ ಸಮಯದಲ್ಲಿ ಅವನ ಸ್ನೇಹಿತ ಆರ್ಯ ಪ್ರತಿದಿನ ಅರ್ಧ ಗಂಟೆ ಸಮಯವನ್ನು ಮೀಸಲಿಟ್ಟು ಭಾಷಣ ಅಭ್ಯಾಸ ಮಾಡುತ್ತಿದ್ದ. ಅವನು ಸಮಯವನ್ನು ಸರಿಯಾಗಿ ಬಳಸುತ್ತಿದ್ದ ಹಾಗೂ ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಹೊಂದಿದ್ದ. ಸ್ಪರ್ಧೆಯ ದಿನ ಬಂದಾಗ ಆರ್ಯ ಧೈರ್ಯದಿಂದ ವೇದಿಕೆಗೆ ಹತ್ತಿದ. ಅವನು ಸಮಯ ಮಿತಿಯೊಳಗೆ ಸ್ಪಷ್ಟವಾಗಿ ಭಾಷಣ ಮಾಡಿ ಎಲ್ಲರ ಮೆಚ್ಚುಗೆ ಪಡೆದ. ಅದನ್ನು ನೋಡಿ ದೀಪಕ್ಗೆ ಅರಿವಾಯಿತು, ಸಮಯವನ್ನು ಸರಿಯಾಗಿ ಬಳಸಿದರೆ ಆತ್ಮವಿಶ್ವಾಸ ತಾನಾಗಿಯೇ ಬರುತ್ತದೆ. ಮುಂದಿನ ಸ್ಪರ್ಧೆಗೆ ದೀಪಕ್ ಕೂಡ ಸಮಯವನ್ನು ಯೋಜಿಸಿಕೊಂಡು ಸಿದ್ಧತೆ ಮಾಡಿಕೊಳ್ಳಲು ಆರಂಭಿಸಿದ. ಈ ಬಾರಿ ಅವನು ವೇದಿಕೆಗೆ ಧೈರ್ಯದಿಂದ ನಿಂತು ಉತ್ತಮ ಪ್ರದರ್ಶನ ನೀಡಿದ. ಈ ಕಥೆಯ ನೀತಿ: ಆತ್ಮವಿಶ್ವಾಸವು ಸಮಯ ಪ್ರಜ್ಞೆಯಿಂದ ಹುಟ್ಟುತ್ತದೆ. ಸಮಯವನ್ನು ಗೌರವಿಸಿದವನು ತನ್ನನ್ನೂ ಗೌರವಿಸಿಕೊಳ್ಳುತ್ತಾನೆ.